ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ನಟ ದರ್ಶನ್. ಜುಲೈ 4ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ನಟ ದರ್ಶನ್. ಜುಲೈ 4ನೇ ತಾರೀಕಿನವರೆಗೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 24ನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಒಟ್ಟಾರೆಯಾಗಿ 13 ವರ್ಷಗಳ ಬಳಿಕ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ಒಟ್ಟಾರೆಯಾಗಿ 13 ದಿನ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಹೋಗ್ತಾ ಇರುವಂತದ್ದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ 4 ಆರೋಪಿಗಳಿಗೆ 14 ದಿನ, ಇವತ್ತು ಸೇರಿಸಿ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿರುವಂತದ್ದು. 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ನಟ ದರ್ಶನ್, ವಿನಯ್, ಪ್ರದೋಷ್ ಹಾಗೂ ಧನ್ರಾಜ್ ಈ 4 ಜನರನ್ನ ಕೂಡ 24ನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ರು. ಪ್ರಕರಣದ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಾಧೀಶರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ನೀಡಿದ್ದಾರೆ. ಇದರಿಂದ 13 ವರ್ಷಗಳ ನಂತರ ನಟ ದರ್ಶನ್ ಮತ್ತೆ ಜೈಲು ಸೇರುವಂತಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವಥ್, 13 ವರ್ಷಗಳ ನಂತರ ಇವತ್ತು ಸೇರಿಸಿ 14 ದಿನಗಳ ಒಂದು ನ್ಯಾಯಾಂಗ ಬಂಧನವನ್ನ ವಿಧಿಸಿರುವಂತದ್ದು ದರ್ಶನ್ ಅಂಡ್ ಗ್ಯಾಂಗ್ಗೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಅಶ್ವಥ್. ಖಂಡಿತ ಕಾವ್ಯ, 2011ರಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಹಲ್ಲೆ ಮಾಡಿದಂತಹ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲು ಪಾಲಾಗಿದ್ದರು. ಅದಾದ ನಂತರ 13 ವರ್ಷಗಳ ನಂತರ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ಈಗ ಜೈಲಾಗಿರುವಂಥದ್ದು. ಅಂದರೆ 13 ವರ್ಷಗಳ ನಂತರ ಮತ್ತೆ ಒಬ್ಬ ನಟ ಕೊಲೆ ಪ್ರಕರಣದಲ್ಲಿ ಈಗ ಜೈಲು ಶಿಕ್ಷೆಯನ್ನು ಅನುಭವಿಸಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಅಂತಂದರೆ ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣದಲ್ಲಿ ದರ್ಶನ್ 2ನೇ ಆರೋಪಿಯಾಗಿರುವಂಥದ್ದು, ಪವಿತ್ರ ಗೌಡ 1ನೇ ಆರೋಪಿಯಾಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅಂತಂದರೆ ಕಳೆದ 15 ದಿನಗಳಿಂದಲೂ ಕೂಡ ಕಂಪ್ಲೀಟಾಗಿ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಈಗ ಈ ಒಂದು ಪ್ರಕರಣದಲ್ಲಿ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಕಂಪ್ಲೀಟಾಗಿ ಅವರನ್ನು ಏನು ಒಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರುವಂಥದ್ದು 24ನೇ ಎಸಿಎಂಎಂ ಕೋರ್ಟ್ ಮುಂದೆ ಏನು ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಪ್ರೊಡ್ಯೂಸ್ ಮಾಡಿದರು. ಅದಾದ ನಂತರ ಅವರನ್ನು ವಿಚಾರಣೆ ಮಾಡಿದಂತಹ ನ್ಯಾಯಾಧೀಶರು ನೇರವಾಗಿ ಅವರನ್ನ ಒಂದು ನ್ಯಾಯಾಂಗ ಬಂಧನಕ್ಕೆ ಈಗ ವಿಧಿಸಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಈ ಒಂದು ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಇವರಿಬ್ಬರು ಕೂಡ ಈಗ ಜೈಲು ಪಾಲಾಗಿರುವಂಥದ್ದು. ಅಂದರೆ ಕಳೆದ 15 ದಿನಗಳಿಂದಲೂ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವಿವರವನ್ನು ಕೊಡ್ತೀನಿ. ಅಂದರೆ 8ನೇ ತಾರೀಕು ರೇಣುಕಾಸ್ವಾಮಿ ಅವರ ಹತ್ಯೆ ಮಾಡೋದಕ್ಕೆ ಏನು ದರ್ಶನ್ ಅವರ ಗ್ಯಾಂಗು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅವರನ್ನು ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಅದಾದ ನಂತರ ಪಟ್ಟಣಗೆರೆ ಶೆಡ್ಡಲ್ಲಿ ಆತನನ್ನು ಹತ್ಯೆ ಮಾಡ್ತಾರೆ. ಅದಾದ ನಂತರ ಏನು ಸತ್ವ ಅಪಾರ್ಟ್ಮೆಂಟ್ ಆ ಒಂದು ಅಪಾರ್ಟ್ಮೆಂಟ್ ಮುಂದೆ ಅವನ ಮೃತದೇಹವನ್ನು ಬಿಸಾಕು ಹೋಗ್ತಾರೆ. ಅದಾದ ನಂತರ ಏನು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ 3 ಆರೋಪಿಗಳು ಬಂದು ಸರೆಂಡರ್ ಆಗ್ತಾರೆ. ಸರೆಂಡರ್ ಆದ ನಂತರ ಈ ಒಂದು ಪ್ರಕರಣದಲ್ಲಿ ಕಂಪ್ಲೀಟಾಗಿ ಒಂದಷ್ಟು ಮಾಹಿತಿ ಸಿಗುತ್ತೆ. ಅಂದರೆ ಈ ಒಂದು ಪ್ರಕರಣದಲ್ಲಿ 3 ಆರೋಪಿಗಳು ಸರೆಂಡರ್ ಆದಲ್ಲ. ಸೊ ಹಾಗಾಗಿ ಯಾವ ಕಾರಣಕ್ಕೋಸ್ಕರ ಸರೆಂಡರ್ ಆದರು ಅಂತೇಳಿ ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಕಂಪ್ಲೀಟಾಗಿ ದರ್ಶನ್ ಅವರ ಮಾಹಿತಿ ಮತ್ತು ದರ್ಶನ್ ಅವರ ಇನ್ವಾಲ್ವ್ಮೆಂಟು ಈ ಒಂದು ಪ್ರಕರಣದಲ್ಲಿ ಇದೆ ಅಂತೇಳಿ ಗೊತ್ತಾಗುತ್ತೆ. ಅದಾದ ನಂತರ ಅವ್ರನ್ನ ಏನು ಮೈಸೂರಿಂದ ಅವ್ರನ್ನ ಮೈಸೂರಿಂದ ಕರ್ಕೊಂಬಂದು ಅವ್ರನ್ನ ಏನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾರೆ. ಅಂದರೆ ಒಬ್ಬ ಆರೋಪಿಯನ್ನು ಒಟ್ಟು 3 ಬಾರಿ ಕಸ್ಟಡಿಗೆ ತೆಗೆದುಕೊಂಡು ಅವ್ರನ್ನ ವಿಚಾರಣೆ ಮಾಡಿರುವಂಥದ್ದು. ಅಂದರೆ ನಾರ್ಮಲ್ ಆಗಿ 14 ದಿನಗಳ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಒಂದು ಪ್ರೊಸೀಜರ್ ಇರುತ್ತೆ. ಆ ಒಂದು ಪ್ರೊಸೀಜರ್ನ ಈಗ ಪೊಲೀಸರು ಈಗ ಕಂಪ್ಲೀಟಾಗಿ ಈಗ ಮಾಡಿರುವಂಥದ್ದು. ಜೊತೆಗೆ ಏನಂತಂದರೆ ಈ ಒಂದು ಪ್ರಕರಣದಲ್ಲಿ ಸುಮಾರು
ಏನೇ ಇಲ್ಲ ಅಂದರೂ ಕೂಡ 139 ಸಾಕ್ಷಿಗಳನ್ನು ಕಲೆ ಹಾಕಿರುವಂಥದ್ದು, ಜೊತೆಗೆ 28 ದಿನಗಳ ಅಂದರೆ 28 ಕಡೆ ಸ್ಥಳ ಮಹಾಜರು ಮಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲವೂ ಕೂಡ ದರ್ಶನ್ ವಿರುದ್ಧವಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಿರೋದು. ಮತ್ತು ದರ್ಶನ್ ಅವರ ಮೇಲೆ ಪ್ರಕರಣಗಳು ಯಾವ್ಯಾವ ಪ್ರಕರಣಗಳನ್ನು ನೋಡಿದರೆ 201 ಅಂದರೆ IPC ಸೆಕ್ಷನ್ 201 ಅಂದರೆ ಸಾಕ್ಷಿಗಳನ್ನು ನಾಶ ಮಾಡಿದಂತಹ ಪ್ರಕರಣ, ಜೊತೆಗೆ 364 ಅಂದರೆ ಕಿಡ್ನಾಪ್ ಮಾಡಿದಂತಹ ಪ್ರಕರಣ, ರೇಣುಕಾ ಸ್ವಾಮಿ ಮತ್ತು ಅವರನ್ನು ಕಿಡ್ನಾಪ್ ಮಾಡಿದಂತಹ ಪ್ರಕರಣದಲ್ಲಿ ಏನು 364 ಆ ಒಂದು IPC ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿರುವಂಥದ್ದು, ಜೊತೆಗೆ 302 ಅಂದರೆ ಆ ಕೊಲೆ ಪ್ರಕರಣ. ಸೊ ಈ ಒಂದು ಕೊಲೆ ಪ್ರಕರಣದಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ಕೂಡ 10 ರಿಂದ 14 ವರ್ಷಗಳ ಕಾಲ ಅವರಿಗೆ ಜೈಲು ಶಿಕ್ಷೆ ಆಗುತ್ತೆ. ಹಾಗೆ 201 ಅಂದರೆ ಸಾಕ್ಷಿಗಳನ್ನು ನಾಶ ಮಾಡಿದಂತಹ ಪ್ರಕರಣದಲ್ಲಿ ಸುಮಾರು 7 ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ. ಜೊತೆಗೆ 364 ಅಂದರೆ ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ಮಿನಿಮಮ್ 5 ರಿಂದ 7 ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಸಾಕ್ಷಿಗಳನ್ನು ಕಂಪ್ಲೀಟ್ ಆಗಿ ಕ್ರೌಢೀಕರಿಸಿಕೊಂಡಿರುವಂತಹ ಏನು ವೆಸ್ಟ್ ವಿಭಾಗದ ಪೊಲೀಸರು ಈಗ ದರ್ಶನ್ ಅವರನ್ನು ಈಗ ಏನು ಒಂದು ನ್ಯಾಯಾಂಗ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಅಂದರೆ ಇನ್ನು ಮುಂದೆ ಏನು ಮಾಡ್ಬೋದು ದರ್ಶನ್ ಅವರ ಪ್ರಕರಣದಲ್ಲಿ, ವಾಟ್ ನೆಕ್ಸ್ಟ್, ಮುಂದೆ ಏನು ದರ್ಶನ್ ಅವರಿಗೆ ಬೇಲ್ ಆಗುತ್ತಾ ಇಲ್ವಾ, ಅಂದರೆ ಯಾವಾಗ ಬೇಲ್ ಆಗುತ್ತೆ, ಹೇಗೆ ಬೇಲ್ ಆಗುತ್ತೆ ಅನ್ನೋದು ನೋಡಿದರೆ ಈ ಒಂದು ಪ್ರಕರಣದಲ್ಲಿ ಮಿನಿಮಮ್ 3 ತಿಂಗಳು ದರ್ಶನ್ ಅವರು ಜೈಲಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಕಂಪ್ಲೀಟಾಗಿ ಏನು ದರ್ಶನ್ ಪರ ವಕೀಲರು ಒಂದು ಜಾಮೀನಿನ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲಿಗೆ ಏನು ಸೆಷನ್ ಕೋರ್ಟಲ್ಲಿ ಒಂದು ಜಾಮೀನನ್ನು ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಸೆಷನ್ ಕೋರ್ಟಲ್ಲಿ ಜಾಮೀನು ಸಲ್ಲಿಕೆ ಆಗಿ ಜಾಮೀನು ಒಂದು ವೇಳೆ ಏನಾದರೂ ಕೊಡದೇ ಹೋಯ್ತು ಅಂತಂದರೆ ಅವರು ಹೈಕೋರ್ಟನ್ನು ಮೊರೆ ಹೋಗಬೇಕಾಗುತ್ತೆ. ಹೈಕೋರ್ಟಲ್ಲೂ ಕೂಡ ಒಂದು ವೇಳೆ ಏನಾದರೂ ಜಾಮೀನು ಸಿಗದೇ ಹೋಯ್ತು ಅಂತಂದರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಅಂದರೆ ಜಾಮೀನು ದೊರೆತರೆ ದರ್ಶನ್ ಬಿಡುಗಡೆ ಭಾಗ್ಯ ಸಿಗುತ್ತೆ. ಇಲ್ಲ ಅಂತಂದರೆ ದರ್ಶನ್ ಮಿನಿಮಮ್ 1 ವರ್ಷಗಳ ಕಾಲ ಜೈಲಲ್ಲೇ ಇರಬೇಕಾದಂಥ ಒಂದು ಪರಿಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ದರ್ಶನ್ ಅವರ ಪರವಾಗಿ CV ನಾಗೇಶ್ ಅವರು ಏನು ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಸೊ ಹಾಗಾಗಿ CV ನಾಗೇಶ್ ಅವರ ವಾದ ವಿವಾದ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಅಂತಂದರೆ ದರ್ಶನ್ ಅವರ ಮೇಲೆ ಸುಮಾರು 150 ಕೋಟಿ ಇನ್ವೆಸ್ಟ್ಮೆಂಟನ್ನು ಈಗ ಸ್ಯಾಂಡಲ್ವುಡ್ನಲ್ಲಿ ಮಾಡಿರುವಂಥದ್ದು. ಸೊ ನಿರ್ಮಾಪಕರು ಕೂಡ ಒಂದು ಹಂತದಲ್ಲಿ ಅವರು ಕೂಡ ದರ್ಶನ್ ಅವರು ಹೊರಗಡೆ ಬಂದರೆ ಸಾಕಪ್ಪ, ಮತ್ತು ಹೊರಗಡೆ ಬರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ನಿರ್ಮಾಪಕರು ಕೂಡ ಒಂದಷ್ಟು ಅಂದರೆ ಇವರ ಮೇಲೆ ಹಣವನ್ನು ಯಾರ್ಯಾರು ಹೂಡಿಕೆ ಮಾಡಿದಾರಲ್ಲ ಅವರೆಲ್ಲರೂ ಕೂಡ ಇವರನ್ನ ಬಿಡುಗಡೆ ಮಾಡೋದಕ್ಕೆ ಅವರು ಕೂಡ ಒಂದು ಹಂತದಲ್ಲಿ ಅವರು ಕೂಡ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ಮಾಡಿಕೊಳ್ಳಲಾಗ್ತಿದ್ಯಾ, ಹೇಗೆ ಈ ಒಂದು ಪ್ರೊಸೀಜರ್ ಹೇಗಿರುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ? ಕಾವ್ಯ, ಚಾರ್ಜ್ ಶೀಟ್ ಇನ್ನೂ ಕೂಡ 3 ತಿಂಗಳ ಅವಧಿ ಟೈಮ್ ಇರುತ್ತೆ, ಅಂದರೆ 90 ದಿನಗಳ ಅವಧಿ ಇರುತ್ತೆ. ಈಗಾಗಲೇ ಏನಂತಂದರೆ ಇಲ್ಲಿ ಸುಮಾರು ಏನಿಲ್ಲ ಅಂದರೂ ಕೂಡ 139 ಸಾಕ್ಷಿಗಳನ್ನು ಈಗ ಕಲೆಕ್ಟ್ ಮಾಡಿರುವಂಥದ್ದು, ಜೊತೆಗೆ 28 ಕಡೆ ಸ್ಥಳ ಮಹಾಜರು ಮಾಡಿರುವಂಥದ್ದು. ಸೊ ಹಾಗಾಗಿ ಆ ಎಲ್ಲವನ್ನೂ ಕೂಡ ಈಗ ನ್ಯಾಯಾಲಯಕ್ಕೆ ಈಗ ಕೊಟ್ಟಿರುವಂಥದ್ದು, ಅಂದರೆ ಕಂಪ್ಲೀಟಾಗಿ. ಅದಾದ ನಂತರ ನೆಕ್ಸ್ಟು ಅಂದರೆ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟನ್ನು ಅದರಲ್ಲೂ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟನ್ನು ಹಾಕೋದಕ್ಕೆ ಮಿನಿಮಮ್ 90 ದಿನಗಳ ಕಾಲ ಇರುತ್ತೆ. ಸೊ ಹಾಗಾಗಿ ಆ 90 ದಿನಗಳ ಕಾಲ ಏನು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಏನಾದರೂ ಅಡಿಷನಲ್ ಆಗಿ ಮತ್ತಷ್ಟು ಸಾಕ್ಷಿಗಳು ಏನಾದರೂ ದರ್ಶನ್ ವಿರುದ್ಧವಾಗಿ ಏನಾದರೂ ಸಿಕ್ಕಿದ್ರೆ ಆ ಸಾಕ್ಷಿಗಳನ್ನು ಕೂಡ ಆ ಸಮಯದಲ್ಲಿ ಸೇರಿಸಬಹುದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ದರ್ಶನ್ ಅವರಿಗೆ ಜೈಲೇ ಗತಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಶ್ವಥ್, ನಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಆರೋಪಿಗಳು ದರ್ಶನ್ ಅಂಡ್ ಪವಿತ್ರ ಗ್ಯಾಂಗ್ ಏನಿದೆ ಇದೀಗ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂಥದ್ದು. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ಗೆ 13 ದಿನ, ಇವತ್ತು ಸೇರಿಸಿ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಆನಂತರ ಏನೆಲ್ಲ ಆಗುತ್ತೆ ಕಾದ್ ನೋಡ್ಬೇಕಾಗಿರುವಂಥದ್ದು.